ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬುಧವಾರ ನೈಟ್ ಬಂದು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಫ್ರೀಸರಲ್ಲಿ ಚಿಕನ್ ಎತ್ತಿಟ್ಟಿದ್ವು. ಬಟ್ ಆದರೆ ಅದೇ ಸಾಕು ಅನ್ನಿಸ್ತು, ಮಟನ್ ಸಾರು ಮತ್ತು ಚಿಕನ್ ಫ್ರೈ ಎಲ್ಲ ಇತ್ತಲ್ಲ. ಹಾಗಾಗಿ ಮತ್ತೆ ನಾಳೆ ನೋಡಿದ್ರೆ ಗುರುವಾರ ಅಲ್ವಾ, ಬೇಡ ಗುರುವಾರ ಮಿಕ್ಕೊಂಡ್ರೆ ಯಾರು ತಿನ್ನಲ್ಲ ನಮ್ಮ ಮನೆಯಲ್ಲಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಶುಕ್ರವಾರಕ್ಕೆ ಬೇಕಾದ್ರೆ ಬಿರಿಯಾನಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಅದನ್ನ ಅಕ್ಕಿನೇ ಹಾಕಿ ಗೀ ರೈಸ್, ಬಿಸಿ ಬಿಸಿ ಗೀ ರೈಸ್ ಮಾಡಿ ಮುದ್ದೆ ಮಾಡಿ ಮತ್ತೆ ಎಗ್ ಬಾಯ್ಲ್ ಮಾಡಿದೆ. ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸಾಕು, ಶುಕ್ರವಾರ ಮಾಡ್ಕೊಳ್ಳೋಣ ಅಂತೇಳಿ. ಇದು ನೋಡಿ ಗುರುವಾರ ಬೆಳಗ್ಗೆ ವಿಡಿಯೋ. ಬುಧವಾರ ಎಲ್ಲ ನಾನ್ ವೆಜ್ ತಿಂದಿರೋದ್ರಿಂದ ಗುರುವಾರ ಎಲ್ಲ ಲೈಟ್ ಆಗಿರ್ಬೇಕು, ಮತ್ತೆ ಮಸಾಲೆ ಮತ್ತೆ ಎಕ್ಸ್ಟ್ರಾ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದೀನಿ. ನಂಗೆ ಬನ್ಸಿರೋದು ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ಅದು ಹೇಗಿರ್ಬೇಕು ಅಂದ್ರೆ ಬಿಸಿ ಬಿಸಿ ತಿನ್ಬೇಕು, ತಣ್ಣಗಾದ್ಮೇಲೆ ತಿನ್ನಕ್ ಇಷ್ಟ ಆಗಲ್ಲ. ನನ್ನ ಮಗನೂ ಕೂಡ ತಿಂತಾನೆ. ಅವನಿಗೆ ಮಾರ್ನಿಂಗ್ ಕ್ಲಾಸ್ ಇರಲಿಲ್ಲ ಗುರುವಾರ, 8:30ಗೆ ಇತ್ತು. 7 ಇರುತ್ತೆ ಎವ್ರಿ ಡೇ, ಆದ್ರೆ ಅವತ್ತು ಮಾತ್ರ 8:30ಗೆ ಇತ್ತು. ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಾನು ನೋಡಿ ಅವನಿಗೂ ಟಿಫನ್ ಕೊಟ್ಟು ನಾನು ಬೆಳಗ್ಗೆನೆ ಬೇಗ ಬೇಗ ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ಅದು ಬಿಸಿ ಇದ್ದಾಗಲೇ ತಿಂದ್ರೆ ಚೆನ್ನಾಗಿರುತ್ತಲ್ಲ. ಹಾಗಾಗಿ ಅವನಿಗೂ ಕೂಡ ಪ್ಲೇಟ್ಗೆ ಹಾಕೊಟ್ಟು ಅವನಿಗೂ ಬಾಕ್ಸ್ಗೆಲ್ಲ ಹಾಕಿ ನಾನು ಹಿಂದೆನೆ ಕುತ್ಕೊಂಡು ತಿನ್ಕೊಂಡೆ. ಮತ್ತಿನ ನಾಳೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೊನೆಗೆ ದೋಸೆ ನೆನೆಸಿಟ್ಕೊಳ್ಳೋಣ ಇರಪ್ಪ ಅಂತೇಳಿ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಮೆಂತ್ಯ ಮತ್ತೆ ದೋಸೆ ಹಾಕಿ ಖಾಲಿಯಾಗಿತ್ತು. ನಮ್ಗೆ ಎಕ್ಕಿನೇ ಹಾಕಿ ಎಲ್ಲ ತೊಳೆದು 2-3 ಸರಿ ತೊಳಿಬೇಕು, ಎಲ್ಲ ಧೂಳಿರುತ್ತಲ್ವ, ತೊಳೆದು ನೆನೆಸಿ ಮುಚ್ಚಿಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಬೇಗ ಬರಲ್ವಲ್ಲ, ಹಾಗಾಗಿ ಬೇಗ ಬೇಗ ನೆನೆಸಿ ಬೇಗ ಬೇಗ ಉಬ್ಬೇಕಲ್ವಾ ಅಂತೇಳಿ ನಮಗೆ ಬಂದು ಉಪ್ಸಾರು ಮಾಡಿ ಇವತ್ತು ಲೈಟಾಗಿ ತೆಳ್ಳಗೆ ಸಾರು ಮಾಡು ಅಂತೇಳಿ ಸೊಪ್ಪು ತಂದು ಕೊಟ್ಟರು. ಸಬ್ಬಸಿಗೆ ಸೊಪ್ಪು ಮತ್ತೆ ಇನ್ನೊಂದು ಸೊಪ್ಪು ತಂದು ಕೊಟ್ಟರು, ಉಪ್ಸಾರು ಸೊಪ್ಪು. ನಾನು ಹೆಸರು ಕಾಳು ಮತ್ತೆ ತೊಗರಿಬೇಳೆ ಹಾಕಿ ಉಪ್ಸಾರು ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು, ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಎತ್ತಿಟ್ಟೆ. ನಾನು ಒಂದ್ಸರಿ ಟೊಮೆಟೊ ಗೊಜ್ಜೆ ನಂದು ಹಂಗೇನೆ ಏನಾದ್ರು ಮಾಡ್ಕೊಬೋದು, ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಇಬ್ಬರೇ ತಿನ್ನೋದು, ನನ್ನ ಮಗನ ಉಪ್ಸಾರು ತಿನ್ನಲ್ಲ. ಹಾಗಾಗಿ ಸ್ವಲ್ಪನೇ ಸೊಪ್ಪು ಹಾಕಿ ಸ್ವಲ್ಪ ಕಾಳು ಬೇಳೆ ಹಾಕಿ ಉಪ್ಸಾರು ಮಾಡ್ತಾ ಇದ್ದೀನಿ. ಆಮೇಲೆ ಇದು ನೋಡಿ, ಡ್ರೈ ಫ್ರೂಟ್ಸ್ ತಂದಿಟ್ಟು 2-3 ತಿಂಗಳಾಗಿತ್ತು. ನನ್ನ ಮಗ ಅವಾಗ ಮಾಡ್ಕೊಂಡು ಕುಡಿತಿದ್ದ. ಈಗ ಸ್ವಲ್ಪ ವೆದರ್ ಚೆನ್ನಾಗಿಲ್ವಲ್ಲ, ಹಾಗಾಗಿ ಹಾಲಿನ ಕುಡಿದ್ರೆ ಕಫ ಶೀತ ಆಗುತ್ತೆ ಅಂತೇಳಿ ಕುಡದೇ ಇರಲಿಲ್ಲ. ಮಮ್ಮಿ ಇವತ್ತು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳ್ದ. ಸರಿ ಆಯ್ತು ಮಾಡ್ಕೊಂಡು ಕುಡಿಯಪ್ಪ ಅಂತೇಳಿ ಬಾಳೆಹಣ್ಣು ಇತ್ತು. ಬಟ್ ಅದೇ ನಮ್ಮ ಯಜಮಾನ್ ಹೇಳಿದ್ರು ಬಾಳೆಹಣ್ಣು ಹಾಕೊಂಡು ಕುಡಿಬೇಡ, ನಿಮಗೆ ಕಫ ಇದೆ ಅಂತ ಹೇಳಿದ್ರು. ಅಲ್ಲಿ ಬಾದಾಮಿ, ಗೋಡಂಬಿ ಮತ್ತೆ ಒಣ ದ್ರಾಕ್ಷಿ, ಕಪ್ಪು ಒಣ ದ್ರಾಕ್ಷಿ, ಬಿಳಿ ಒಣ ದ್ರಾಕ್ಷಿ ಎಲ್ಲ ಹಾಕಿ ನೆನೆಸಿಟ್ಟಿದ್ದ. 2 ಅವರ್ಸ್ ಸೋಕ್ ಮಾಡಿಟ್ಟಿದ್ದ. ನೆನೆಸಿಟ್ಬಿಟ್ಟು ಸಂಜೆ ಟೈಮು ಮಾಡ್ಕೊಂಡು ಕುಡಿಯೋಕೆ ಸರಿ ಹೋಗುತ್ತೆ ಅಂತೇಳಿ ಮಧ್ಯಾಹ್ನ ಬಂದಲ್ಲ ಸ್ಕೂಲಿಂದ, ಬಂದಿದ ತಕ್ಷಣ ನೆನೆಸಿಟ್ಟ. ಒಂದು 6 ಗಂಟೆ 6:30 ಹಂಗೆ ಮಾಡ್ಕೊಂಡು ಕುಡಿತಾ ಇದ್ದಾನೆ. ಇವಂದೇ ಬೇರೆ ಸ್ಟೈಲು. ಇವನು ಹೇಗೆ ಮಾಡ್ತಾನೆ ಅಂದ್ರೆ, ಡ್ರೈ ಫ್ರೂಟ್ಸ್ ಮತ್ತೆ ನೆನೆಸಿದ ನೀರು ಇರುತ್ತೆ ನೋಡಿ, ಅದನ್ನೆಲ್ಲ ಹಾಕಿ ರುಬ್ಕೊಂತಾನೆ. ಫಸ್ಟ್ ನುಣ್ಣಗೆ ರುಬ್ಕೊಂತಾನೆ, ಆಮೇಲೆ ಕಾಯಿಸಿ ಹಾರ್ಸಿನ ಹಾಕಿರುತ್ತಲ್ಲ ಅದಾಗ್ತಾನೆ. ನಾನಂದ್ರೆ ಹೇಗ್ ಮಾಡ್ತೀನಿ ಅಂದ್ರೆ, ಅದು ಸ್ವಲ್ಪ ಗ್ರೈಂಡ್ ಮಾಡಿ, ಡ್ರೈ ಫ್ರೂಟ್ಸ್ ಗ್ರೈಂಡ್ ಮಾಡಿ ಅದ್ರ ಜೊತೆ ಸ್ವಲ್ಪ ಹಾಲು ಹಾಕೊಂಡು ಕೂಡ ಗ್ರೈಂಡ್ ಮಾಡ್ತೀನಿ. ಬಟ್ ಅದು ಆ ಟೇಸ್ಟ್ ಇಷ್ಟ ಆಗಲ್ವಂತೆ ನನಗೆ, ಯಾಕಂದ್ರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಮತ್ತೆ ಹಾಲು ಸ್ವಲ್ಪ ಒಂಥರ ಹೊಡೆದಂಗೆ ಆಗುತ್ತೆ. ಯಾಕೆ ಹಂಗೆ ಆಗುತ್ತೆ ಅಂದ್ರೆ, ಒಣ ದ್ರಾಕ್ಷಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ನೋಡಿ, ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಹಾಲಾಗ ಆಗುತ್ತೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಸಪ್ರೇಟ್ ಆಗಿ ಪೇಸ್ಟ್ ಮಾಡ್ಕೊಂಡು ಹಾಲನ್ನ ಕಾಯಿಸಿ ಹಾಕಿಟ್ಕೊಂಡು ಹಿಂಗೆ ಮಾಡ್ಕೊತಾನೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಇದಕ್ಕೆ ಸ್ವೀಟ್ ಕಂಟೆಂಟ್ ಏನೂ ಹಾಕಿಲ್ಲ, ಬೆಲ್ಲ ಸಕ್ಕರೆ ಕೂಡ ಏನಂದ್ರೆ ಏನೂ ಹಾಕಿಲ್ಲ. ಖರ್ಜೂರ ಅಂತೂ ಫುಲ್ಲು ಸ್ವೀಟ್ ಇತ್ತು. ಖರ್ಜೂರ ಮತ್ತೆ ಒಣ ದ್ರಾಕ್ಷಿ ಹಾಕಿದೀವಲ್ಲ, ಅದರಲ್ಲಿ ಸಿಹಿ ಅಂಶ ಇರುತ್ತೆ ನೋಡಿ, ಅದ್ರಲ್ಲೇ ಮಾಡಿರೋದು. ಈ ನೋಡಿ, ಮಕ್ಕಳಿಗೆ ಏನಾದ್ರೂ ಒಂದು ಮಾಡ್ಕೊಡ್ತಾನೆ ಇರ್ಬೇಕು, ಕುಡಿತಾನೆ ಇರ್ಬೇಕು. ಅವ್ನು ಜಾಸ್ತಿ ಇಷ್ಟಪಡೋದು ಅಂದ್ರೆ ಈ ಡ್ರೈ ಫ್ರೂಟ್ ಮಿಲ್ಕ್ ಶೇಕು, ಮತ್ತೆ ಇದಕ್ಕೆ ಬಾಳೆಹಣ್ಣು ಹಾಕಿದ್ರೆ ತುಂಬಾ ಇಷ್ಟಪಡ್ತಾನೆ ಅವನು. ಅವರಪ್ಪ ಕುಡಿಬೇಡ ಅಂದ್ರಲ್ಲ, ಹಾಗಾಗಿ ಆಗೋನು ಪಚ್ಚಬಾಳೆಹಣ್ಣು ಕುಡಿಯಲ್ಲ, ಏಲಕ್ಕಿ ಬಾಳೆಹಣ್ಣೆ ಹಾಕೊಂಡು ಮಾಡೋದು. ಬಟ್ ಆದ್ರೆ ಅದನ್ನು ಬೇಡ ಇವಾಗ ಅಂತ ಹೇಳಿದ್ರು. ಅದಾದ್ರೆ ಸ್ವಲ್ಪ ಥಿಕ್ನೆಸ್ ಬಂದಿರ್ತಿತ್ತು, ಮತ್ತೆ ಟೇಸ್ಟ್ ಕೂಡ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗಿರ್ತಿತ್ತು. ಅದು ಇಲ್ವಲ್ಲ, ಹಾಗಾಗಿ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದು ಮತ್ತೆ ತೆಳುಗೂ ಇರ್ಲಿಲ್ಲ, ಅತಿ ಗಟ್ಟಿಗೂ ಇರ್ಲಿಲ್ಲ, ಮೀಡಿಯಂ ಆಗಿತ್ತು. ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನ್ಗೊಂದು ಕಪ್ಪು, ಅವನಿಗೊಂದು ಕಪ್ಪು, ಇಬ್ರಿಗೆ 2 ಕಪ್ ಆಯ್ತು. ಇಬ್ರು ಕುಡಿದ್ವು, ತರ ಎಂಜಾಯ್ ಮಾಡ್ದು. ಇದು ಕುಡ್ದಿದ್ ಸಾಲ್ದು ಅಂತೇಳಿ ಅವ್ರ ಅಪ್ಪನಿಗೆ, ಅಪ್ಪ ನಂಗೆ ಏನಾದ್ರು ಬೇಕು, ಅಪ್ಪ ನಂಗೆ ಸ್ನಾಕ್ಸ್ ಏನಾದ್ರು ಬೇಕು ಅಂತ ಮತ್ತೆ 7 ಗಂಟೆ 7:30 ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅವ್ನಿಗೆ ಇಷ್ಟ ಆಗ್ಬೇಕು, ಅವ್ನು ತುಂಬಾ ಟೇಸ್ಟ್ ಅಲ್ಲಿ ಒಂಥರ ತುಂಬಾ ನೋಡೋದ್ ಜಾಸ್ತಿ, ಟೇಸ್ಟ್ ನೋಡೋದ್ ಜಾಸ್ತಿ. ಆ ಮಳೆ ಬರ್ತಿದೆ ನೋಡಿ, ಮಳೆಲೋ ಅವ್ರ ಅಪ್ಪನ್ ಫೋನ್ ಮಾಡ್ಕೊಂಡು ಹೋಗಿ ನಮ್ಮ ಮನೆ ಡೌನಲ್ಲೇ ಚಾಟ್ಸ್ ಅಂಗಡಿ ಇದೆ, ಅಲ್ಲಿ ಹೋಗಿ ಚಾಟ್ಸ್ ತಿನ್ಕೊಂಡ್ ಬಂದಿದ್ದಾನೆ. ಬಟ್ ನನ್ನ ಕರೆದ್ರು ಫೋನ್ ಮಾಡಿ ಬಾ ಅಂತ. ನಂಗೆ ಆ ಮಳೆಯಲ್ಲಿ ಎಲ್ಲೂ ಹೊರಗಡೆ ಹೋಗಕ್ತಿಲ್ಲ. ಏನಪ್ಪಾ ಅಂದ್ರೆ, ಒಂದು ವಾರಕ್ಕೂ ಯಾವಾಗ್ಲೂ ಬ್ಯಾಂಗ್ಳೂರಲ್ಲಿ ಸೈಕ್ಲೋನ್ ಮಳೆ, ತುಂಬಾ ಚಳಿ ನೋಡಿ. ಆಗ್ಲೇ 8:15 8:20 ಆಗಿದೆ. ಆ ಟೈಮಲ್ಲಿ ಅವನು ಹೋಗಿ ತಿನ್ಕೊಂಡು ನನ್ಗೊಂದು ಪಾರ್ಸೆಲ್ ತಂದಿದ್ದೀನಿ. ನಾನು ಊಟ ಟೈಮ್ ಆಗಿದೆ ಕಣೋ ಪುಟ್ಟ ಅಂದ್ರು. ಕೇಳಲಿಲ್ಲ, ಅವ್ರು ಬೇಜಾರ್ ಮಾಡ್ಕೊಂತಾರೆ, ನಾವು ತಂದು ತಿಂದಿದೀವಿ ನಿಮ್ ಬೇಡವಾ ಅಂತೇಳಿ ನನಗೂ ತಗೊಂಡ್ಬರ್ತಾರೆ. ಸರಿ ಅವನೇ ರೆಡಿ ಮಾಡಿ ಕೊಟ್ಟ. ಸರಿ, ಈ ಬ್ಯಾಂಗ್ಳೂರ್ ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲಾ ಕಡೆ ಈ ಚೆನ್ನೈಯಲ್ಲಿ, ತಮಿಳ್ನಾಡಲ್ಲೆಲ್ಲ
ವಾಯುಭಾರ ಕುಸಿತ ಆದಂಗೆನೆ ಇಲ್ಲೂ ಸೈಕ್ಲೋನ್ ಎಫೆಕ್ಟ್ ವರ್ಷದ ಕೊನೆ ಬಂದ್ರೂ ಕೂಡ ಮಳೆ ಶೀತ ವಾತಾವರಣನೇ ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ. ಹನಿ ಹಿಡ್ತಾನೆ ಇದೆ, ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಮತ್ ನಾನ್ ಬೇರೆ ಮೇಲೆ ಒಣಗಾಕಿದ್ದೆ, ಬಟ್ಟೆ ನೆಂದೋಗಿರುತ್ತೆ. ಬಟ್ ಏನೂ ಮಾಡಕ್ಕಾಗಲ್ಲ. ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಈ ತರ ವೆದರ್ ಬಂದ್ರೆ 4 ರಿಂದ 5 ದಿನ ಹೀಗೆ ಇರುತ್ತೆ. ಸ್ವಲ್ಪ ಶೀತ ವಾತಾವರಣ ಆಗದೇ ಇರೋರು, ತುಂಬಾ ಸೂಕ್ಷ್ಮ ದೇಹ ಸ್ಥಿತಿಯವರು ಸ್ವಲ್ಪ ಹುಷಾರಾಗಿ ಇರಬೇಕು ಈ ಡಿಸೆಂಬರ್ ತಿಂಗಳಲ್ಲಿ. ಈ ವೆದರ್ ಹೀಗಿರೋದ್ರಿಂದ ಸ್ವಲ್ಪ ಈ ಉಷ್ಣಾಂಶದಲ್ಲೇ ಏನೋ ಹೀಟಿಂದೂನೇ ತಿನ್ಬೇಕು, ಬಿಸಿ ಬಿಸಿ ನೀರೇ ಕುಡಿಬೇಕು, ಸ್ವಲ್ಪ ಬೆಚ್ಚಗೆ ಇರ್ಬೇಕು ಅವರು. ಯಾಕಂದ್ರೆ ಎಲ್ಲರಿಗೂ ಒಂದೇ ತರ ಇರಲ್ವಲ್ಲ, ಕೆಲವ್ರು ತಡ್ಕೊಳಕ್ಕಾಗುತ್ತೆ, ಕೆಲವ್ರು ತಡ್ಕೊಳಕ್ಕಾಗಲ್ಲ. ಈ ಡಿಸೆಂಬರ್ ಬಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಆಮೇಲೆ ಅವ್ರು ಬರೋಷ್ಟು ನಾನು ಉಪ್ಸಾರು ಮಾಡಿ ಅಕ್ಕಿ ಸ್ವಲ್ಪನೇ ನೆನೆಸಿದ್ದೆ, ಒಂದು ಅರ್ಧ ಲೋಟ ನೆನೆಸಿದ್ದೆ. ದೋಸೆ ಹಿಟ್ಟು ರುಬ್ಬಿ ಎಲ್ಲ ರೆಡಿ ಮಾಡಿಟ್ಟೆ. ಇದು ಬಂದು ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಒಂದು ಮಾರ್ನಿಂಗ್ ಕ್ಲಾಸ್ 7 ಗಂಟೆಗೆ ಇತ್ತು, ರೆಡಿ ಮಾಡಿ ಕಳ್ಸೋಣ ಅಂತ ಬಂದು ನೋಡ್ತೀನಿ. ನೋಡಿ ನನ್ನ ಲಕ್ ಹೇಗಿದೆ, ನಾನು ಯಾವಾಗಲೂ ಬಾಕ್ಸ್ಗೆ ಹಾಕಿರ್ತೀನಿ ಸಂಪನ್ನ. ಇವತ್ತು ನೋಡಿದ್ರೆ ಸ್ವಲ್ಪ ತಾನೇ ರುಬ್ಬಿರೋದು. ಈ ಚಳಿ ಈ ವೆದರಲ್ಲಿ ಉಳಿ ಬರಲ್ಲ ಅಂತೇಳಿ ಪಾತ್ರೆಗೆ ಹಾಕಿ ರುಬ್ಬಿಟ್ಟಿದ್ದೀನಿ. 2-3 ದೋಸೆ ಆಗಷ್ಟು ಹಿಟ್ಟೆಲ್ಲ ಉಕ್ಕೊಂಡು ಎಲ್ಲ ಉಬ್ಬಿ ಕೆಳಗೆ ಚೆಲ್ಲಿತ್ತು. ಏನು ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಪ್ಲಾನ್ ಮಾಡಿ ಎಲ್ಲ ನೀಟಾಗಿ ಇಟ್ಟಾಗ ಎಲ್ಲ ಸರಿ ಇರುತ್ತೆ. ಸ್ವಲ್ಪ ಏನಾದರೂ ಏನೂ ಆಗಲ್ಲ ಬಿಡು, ವಾತಾವರಣ ಚೆನ್ನಾಗಿ ಅಂದ್ರೆ ತುಂಬಾ ಕೂಲ್ ಆಗಿದೆಯಲ್ವಾ, ಇದ್ ಬರಲ್ಲ, ಉಕ್ಕಲ್ಲ ಇವಾಗ ಅಂತೇಳಿ ಪಾತ್ರೆಗೆ ಹಾಕಿ ಮುಚ್ಚಿಟ್ಟಿದ್ದೀನಿ. ಎಲ್ಲ ಚಲೋ ಆಗಿತ್ತು. ಆದ್ರೆ ನಂಗೆ ಅಷ್ಟು ಕ್ಲೀನ್ ಮಾಡೋಷ್ಟು ಟೈಮ್ ಇರ್ಲಿಲ್ಲ. ಆಗ್ಲೇ ಕಾಳು ಗೊಜ್ಜು ಮಾಡಿ, ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿತ್ತು. ಕಾಳು ಗೊಜ್ಜು ಮಾಡಿ ದೋಸೆ ಮಾಡಿ ಫಸ್ಟ್ ಕಳ್ಸೋಣ, ಕಳಿಸಿದ್ಮೇಲೆ ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ, ಲೈಕ್ ಕೊಡಿ, ಮತ್ತೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.